ಆರೋಗ್ಯ ಸಮಸ್ಯೆ ಇದ್ರು ತಾವು ಅಲ್ಲಿಗೆ ಹೋಗಿದ್ರು ಅವ್ರು ಆತರ ಅನ್ಬಾರ್ದಿತ್ತು. ಇಲ್ಲ ಅಟ್ಲೀಸ್ಟ್ ಇಲ್ಲ ಇಲ್ಲ. ನೀವು ಜೈ ಶ್ರೀರಾಮ್ ಅಂತ ಹೇಳ್ತಿರಲ್ಲ ಅದನ್ನಾದ್ರೂ ಅವ್ರು ಹ್ಮ್. ಪರಿಕಲ್ಪನೆ ಇಟ್ಕೊಂಡ್ ಕೇಸಿ ಸ್ವಲ್ಪ ವಿಚಾರ ಮಾಡಿ ಮಾತಾಡ್ಬೇಕಿತ್ತಲ್ಲ ಇಲ್ಲ, ಗುರುಜಿ. ಆ ತಾಯಿ ನನ್ ತಾಯಿ ಯಾವತ್ತು ಬೇಕಂತ ನಾನೇ ಅಂತ ಗೊತ್ತಾಗಿದ್ರೆ ಅವ್ ಮಾತಾಡ್ತಿರ್ಲಿಲ್ಲ. ಆದ್ರೆ ಯಾರೇ ಫೋನ್ ಮಾಡಿದ್ರು ಯಾವನೋ ನೀನ್ ಫೋನ್ ಇಕ್ಕು ಅಂತ ಹೇಳ್ಬಾರ್ದಾಗಿತ್ತು ಒಂದು ಅದೇ ವಿಚಾರದಲ್ಲಿ. ಅದೇ ಒಂದ್ ನಮ್ ಮನ್ಸಿಗೆ ನೋವಾಯ್ತು ಗುರುಜಿ. ಅಷ್ಟಾದ್ರೂ ತಾವು ಅವ್ರ ಆರೋಗ್ಯ ತುಂಬಾ ಅವ್ರಿಗೆ ಅಲ್ಲ, ನೋಡಿ ಒಂದು ವಿಚಾರ, ರಿಟರ್ನ್ ಅವರೇ ನನಗೆ ಫೋನ್ ಮಾಡಿದ್ರ ಮತ್ತೆ. ಅಯ್ಯೋ ಗುರುಗಳ ನೀವಾ, ಬನ್ನಿ ಬನ್ನಿ ಅಂತ ಕರೆದ್ರು, ನಾನು ಅಂದಿರೋದು ತಪ್ಪಾಯ್ತು, ಕ್ಷಮೆ ಇರ್ಲಿ, ನಾನ್ ಯಾರೋ ಒಬ್ರು ಹಿಂದಿಯವ್ರು ಏನೋ ಹಿಂಗತೆ ಮಾತಾಡ್ತಾ ಇದಾರೆ ಏನೋ ಅಂತ ಅಂದುಕೊಂಡೆ, ಆದ್ರೆ ನೀವಂತ ನನಗೆ ಗೊತ್ತಾಗ್ಲಿಲ್ಲ ಅಂತ ಹೇಳಿದ್ರಲ್ಲ. ನಾನು ಆ ಕ್ಷಣದಲ್ಲಿ ಏನಂದೆ, ಜೈ ಶ್ರೀರಾಮ್. ಜೈ ಜೈ ಶ್ರೀರಾಮ್ ಗುರುಜಿ. ಹೇಳಿ ಸ್ವಾಮಿ, ಯಾರು? ಗುರುಜಿ ನಾನು ಗಿರೀಶ್ ಅಂತ ಮಾತಾಡ್ತಿದ್ದೆ ಗುರುಜಿ. ಆರಾಮಿದ್ದೀರಾ ಗುರುಜಿ? ಅದ್ಭುತವಾಗಿದ್ದೀನಿ ಸ್ವಾಮಿ. ಯಾರು ಮಾತಾಡೋದು? ಗಿರೀಶ್ ಅಂಬ್ಗೆ ಅಂತ ಗುರುಜಿ, ಮುದ್ದೇಬಾಳೆ ಅಂತ. ಗಿರೀಶ್ ಮುದ್ದೆ. ಓಹೋ, ನಮಸ್ಕಾರ ಸ್ವಾಮಿ, ಹೇಗಿದ್ದೀರಾ? ನಮಸ್ಕಾರ ಚೆನ್ನಾಗಿದ್ದೀರಾ? ಗುರುಜಿ. ಆರಾಮಿದ್ದೀವಿ ಕಮಿಷನರ್ ಗುರುಜಿ. ಕಮಿಷನರ್ ಮಗ ಅಲ್ವಾ? ಹಾ ಗುರುಜಿ. ಆರಾಮಿದ್ದೀರಾ ಓಕೆ ಗುರುಜಿ? ಓಕೆ, ಅದ್ಭುತವಾಗಿದ್ದೀನಿ ಸ್ವಾಮಿ, ದೀಪಾವಳಿ ಅದ್ಭುತವಾಗಿದ್ದೀನಿ. ಹಬ್ಬದ ಶುಭಾಶಯಗಳು ಗುರುಜಿ. ದೀಪ, ದೀಪದಿಂದ ಬೆಳಕು, ಬೆಳಕಿನಿಂದ ಸದಾ ಕಾಲ ನಿಮ್ಮ ಮನೆ ಬೆಳಕು ಬೆಳಕಾಗ ಇರಲಿ ಅಂತ ಹೇಳಿ ಗುರು ರಾಘವೇಂದ್ರ ಸ್ವಾಮಿಯವರ ಪಾದವನ್ನು ಹಿಡಿದು ನಾನು ಕೇಳುತ್ತಾ ಇದ್ದೀನಿ. ದೀಪಾವಳಿ ಹಬ್ಬದ ಆರ್ಥಿಕದ ಶುಭಾಶಯಗಳು ಎಲ್ಲಾ ಜನತೆಗಳಿಗೂ, ನನ್ನ ಅಕ್ಕ ತಂಗಿಯಂದಿರಿಗೂ, ಅಣ್ಣ ತಮ್ಮಂದಿರಿಗೂ, ಇನ್ಕ್ಲೂಡಿಂಗ್ ನಿಮ್ಮನ್ನು ಸೇರ್ಕೊಂಡು ಹೇಳ್ತಾ ಇದ್ದೀನಿ. ದೀಪಾವಳಿ ಹಬ್ಬದ ಶುಭಾಶಯಗಳು. ಧನ್ಯವಾದಗಳು ಗುರುಜಿ. ತಮಗೂ ಕೂಡ ದೀಪಾವಳಿ ಹಬ್ಬದ ಶುಭಾಶಯಗಳು ಗುರುಜಿ. ಆರಾಮದಿರಿ ಗುರುಜಿ? ಅದ್ಭುತವಾಗಿದ್ದೀನಿ ಸ್ವಾಮಿ. ಹಾ ಗುರುಜಿ. ಏನಿಲ್ಲ ಗುರುಜಿ, ತಾವು ಹೇಳಿದ್ರಿ ನನ್ಗೆ ಮನೆ ಕಟ್ಟಲಿಕ್ಕೆ, ನಾನು ಇಂಜಿನಿಯರ್ ಗುರುಜಿ. ಏನ್ ಪವಾಡ ಐತೇನ್ ನಿಮ್ಗೆ? ಹಾ ಗುರುಜಿ, ಆಗಿದೆ. ತಾವು ಓಹೋ. ಹೇಳಿದಾಗೆ ಮನೆ ನೀವು ಬಂದು ಹೋದ್ಗಳೇನೆ ಯಾವ್ದೇ ತರನಾಗಿ ತೊಂದರೆಗಳಾಗ್ಲದೆ ಗುರುಜಿ. ಬಿಲ್ಡಿಂಗ್ ಹ್ಮ್. ಕನ್ಸ್ಟ್ರಕ್ಷನ್ ನಮ್ದೇ ಮನೆಯಲ್ಲಿ ಮೇಲ್ಗಡೆ ಮನೆ ಕಟ್ಟಲಿಕ್ಕೆ ಅವಕಾಶ ಸಿಕ್ತು ಗುರುಜಿ ಅಪ್ಪಾಜಿ ಕಡೆಯಿಂದ. ಅದ್ಭುತ ಅದ್ಭುತ, ಪವಾಡ ಹಾ ಆಯ್ತಲ್ಲ ಗುರುಜಿ. ಒಟ್ನಲ್ಲಿ. ಆ ಆಯ್ತು ಗುರುಜಿ, ಇವಾಗ ಸ್ಲ್ಯಾಬ್ ಬಿದ್ದು ಒಂದ್ 4-5 ಡೇಸ್ ಆಯ್ತು ಗುರುಜಿ. ಅದ್ಭುತ. ಎಲ್ಲಾ ತಮ್ಮ ರಾಯರ ಆಶೀರ್ವಾದ ಗುರುಜಿ, ತಮ್ಮ ಆಶೀರ್ವಾದ ಮಾರ್ಗಸೂಚಿಲಿಂದ ಎಲ್ಲಾ ನೋಡಿ, ಒಳ್ಳೇದಾಗ್ತಾ ಇದೆ ನನ್ನ ಗುರುಜಿ. ಆಶೀರ್ವಾದ ಅಂತ ಹೇಳ್ಬಾರ್ದು, ಇದೆಲ್ಲ ಗುರು ರಾಘವೇಂದ್ರ ಸ್ವಾಮಿಯವರ ಆಶೀರ್ವಾದ. ರಾಯರಿಂದನೇ ಇವತ್ತು ನಾವೆಲ್ಲರೂ ಇರುವುದು ಇಲ್ಲಿ. ನಾನು ಯಾ ದೇವ್ರು ಅಲ್ಲ, ಗುರುಗಳು ಅಲ್ಲ, ನಿಮ್ಮಾಗೆ ರಾಯರ್ ಭಕ್ತ ನಾನು ಇದ್ರಲ್ಲಿ. ಇಲ್ಲ ಗುರುಜಿ, ತಮ್ಮ ಮನಸ್ಸು ತುಂಬಾ ದೊಡ್ಡದು ಗುರುಜಿ. ಯಾಕಂದ್ರೆ ನಾನು ಅವತ್ತು ಬಂದಲ್ಲಿ ನೋಡಿದ್ನಲ್ಲ ಗುರುಜಿ, ಹೊಸಪೇಟೆವರೆಗೂ ಬರುವಾಗ ಅಲ್ಲಿ ಏನು? ಒಬ್ರು ಹೊಸಪೇಟೆಯಲ್ಲಿ ತಮ್ಮ ಜೊತೆ ಕಾರಲ್ಲಿ ನಾನು ಬಂದಿದ್ನಲ್ಲ ಗುರುಜಿ, ಹಾ ನಾನು ಅವಾಗೆ ತಿಳ್ಕೊಂಡೆ ಒಬ್ರು ಮೇಡಮ್ ಅವರು, ತಾವು ಅವ್ರು ಹೇಳಿದ್ರು ಅವ್ರ ಫ್ರೆಂಡ್ ಮನೆಗೆ ಹೋಗು ಅಂತ ಹೇಳಿದ್ರು ಗುರುಜಿ. ಹಾ ಅವರು ಬೇರೆದವ್ರದ್ದು ನಂಬರ್ ಲಿಂತ ನೀವು ಕಾಲ್ ಮಾಡಿದಾಗಾದ್ರು ನೀನ್ ಯಾರು ಕಣೋ ಫೋನ್ ಇಕ್ಕು ಅಂತ ಹೇಳಿದ್ರು ಗುರುಜಿ. ಯಾರು ಹೇಳಿ ನನಗ? ಹಾಸ್ಪಿಟಲ್. ಹಾ ಗುರುಜಿ, ಅವತ್ ನೀವು ನಂಬರ್ ಅಲ್ಲಿ ಅವತ್ ಹೊಸಪೇಟೆಗೆ ಹೋದಲ್ಲಿ ಕಾಲ್ ಮಾಡಿದ್ವಲ್ಲ ಗುರುಜಿ, ಹ್ಮ್. ಒಬ್ರು ಮನೆಗೆ ಅವ್ರು ಕಾಲ್ ಬನ್ನಿ ಅಂತ ಹೇಳಿದ್ರಲ್ಲ ಗುರುಜಿ. ಓಹೋ, ಅದು ಒಂದು ಹಾ. ತಾಯಿ. ಓಕೆ ಓಕೆ. ಹಾ ಫೋನ್ ಗುರುಜಿ. ನನ್ನ ನಂಬರಿಂದ ಮಾಡಿಲ್ಲ, ಆ ತಾಯಿದು ತಪ್ಪು ಅಂತ ಹೇಳೋದು ಬೇಡ. ಏನಾಯ್ತು ಇಲ್ಲ ಅಂದ್ರೆ, ಗುರುಜಿ. ನಾನು ಒಬ್ರು ಶಶಿಧರ್ ಅಂತೇಳಿ, ಅವರು ಇದ್ರಲ್ಲಿರೋರು, ಅವರು ಬಿಜಾಪುರದಲ್ಲಿ ಇರ್ತಕ್ಕಂಥವ್ರು, ಹಾ ಗುರುಜಿ. PW ಅಲ್ಲಿ ವರ್ಕ್ ಮಾಡ್ತಾ ಇರತಕ್ಕಂಥವ್ರು ಅವರು, ಶಶಿಧರ್ ಅಂತೇಳಿ. ಆ ಸ್ವಾಮಿ ಹಾ. ಫೋನ್ ನಿಂದ ನಾನು ಆ ತಾಯಿಗೆ ಫೋನ್ ಮಾಡಿದೆ. ಯಾರಿಗೆ? ಹೊಸಪೇಟೆಯಲ್ಲಿ ಇರ್ತಕ್ಕಂಥ ತಾಯಿಗೆ. ಹಾ ಆ ಗುರುಜಿ. ತಾಯಿಗೆ ಫೋನ್ ಮಾಡಿದಾಗ ಬೇರೆ ನಂಬರ್ ಅದು ಸಹಜ. ನಾನು ಆ ಅವರು ತಾಯಿಗೆ ಜೈ ಬೈದ್ರು ಶ್ರೀರಾಮ್. ಗುರುಜಿ. ಹಾ, ನೀವು ಹೇಳಿದ್ಗಳನ್ನೇ ಬೈದ್ರು ಗುರುಜಿ ಅವರು. ನೀನ್ ನನಗೇನಂತ ಯಾರು ಕಣೋ, ಬೈದ್ರು? ಇಲ್ಲ, ಯಾರು ಹಂಗ್ ಕಣೋ ನೀನ್ ಬೈದಿಲ್ಲ ಫೋನ್ ಅವರು. ಇಕ್ಕು ನನಗೆ ಇನ್ನೂ ಮೈಂಡ್ ಅಂತಂದ್ರೆ. ಅಲ್ಲೇ ಇಲ್ಲ, ಇಲ್ಲ, ಇನ್ನೂ ಮೈಂಡ್ ಅಲ್ಲಿ ಹಾಗೆ ಇದೆ. ನಾನು ಜೈ ಶ್ರೀರಾಮ್ ಅಂತ ಹೇಳಿದೆ. ಬೇರೆ ನಂಬರ್ ಇಂದ ಮಾಡಿದಾಗ ನಾನು ಹಾ ಪ್ರತಿ ಸಲನು ಜೈ ಶ್ರೀರಾಮ್ ಅಂತ ಹೇಳ್ತಾ ಇರ್ತೀನಿ. ಆ ತಾಯಿ ನನ್ನ ಜೈ ಶ್ರೀರಾಮ್ ಅಂತ ಅಂತ ಹೇಳಿದಂತ ಸಂದರ್ಭದಲ್ಲಾದ್ರೂ ತಿಳ್ಕೊಬೇಕಾಗಿತ್ತು. ಆ ತಾಯಿ ಏನಂದ್ರು ಅಂದ್ರೆ, ಆ ಯಾವನೋ ನೀನ್ ಫೋನ್ ಇಕ್ಕು ಅಂತ ಹೇಳಿದ್ರು ನನಗೆ. ಇಲ್ಲ ಗುರುಜಿ, ನಮ್ಗೆ ತುಂಬಾ ಕೋಪನು ಬಂದಿತ್ತು. ಯಾಕೆ ಈ ತರ ಹೆಂಗ್ ಮಾಡ್ತಾರ ಅವ್ರು. ಆರೋಗ್ಯ ಸಮಸ್ಯೆ ಇದ್ರು ತಾವು ಅಲ್ಲಿಗೆ ಹೋಗಿದ್ರು ಅವ್ರು ಆತರ ಅನ್ಬಾರ್ದಿತ್ತು. ಇಲ್ಲ ಅಟ್ಲೀಸ್ಟ್ ಇಲ್ಲ ಇಲ್ಲ. ನೀವು ಜೈ ಶ್ರೀರಾಮ್ ಅಂತ ಹೇಳ್ತಿರಲ್ಲ ಅದನ್ನಾದ್ರೂ ಅವ್ರು ಹ್ಮ್. ಪರಿಕಲ್ಪನೆ ಇಟ್ಕೊಂಡ್ ಕೇಸಿ ಸ್ವಲ್ಪ ವಿಚಾರ ಮಾಡಿ ಮಾತಾಡ್ಬೇಕಿತ್ತಲ್ಲ ಇಲ್ಲ, ಗುರುಜಿ. ಆ ತಾಯಿ ನನ್ ತಾಯಿ ಯಾವತ್ತು ಬೇಕಂತ ನಾನೇ ಅಂತ ಗೊತ್ತಾಗಿದ್ರೆ ಅವ್ ಮಾತಾಡ್ತಿರ್ಲಿಲ್ಲ. ಆದ್ರೆ ಯಾರೇ ಫೋನ್ ಮಾಡಿದ್ರು ಯಾವನೋ ನೀನ್ ಫೋನ್ ಇಕ್ಕು ಅಂತ ಹೇಳ್ಬಾರ್ದಾಗಿತ್ತು ಒಂದು ಅದೇ ವಿಚಾರದಲ್ಲಿ. ಅದೇ ಒಂದ್ ನಮ್ ಮನ್ಸಿಗೆ ನೋವಾಯ್ತು ಗುರುಜಿ. ಅಷ್ಟಾದ್ರೂ ತಾವು ಅವ್ರ ಆರೋಗ್ಯ ತುಂಬಾ ಅವ್ರಿಗೆ ಅಲ್ಲ, ನೋಡಿ ಒಂದು ವಿಚಾರ, ರಿಟರ್ನ್ ಅವರೇ ನನಗೆ ಫೋನ್ ಮಾಡಿದ್ರ ಮತ್ತೆ. ಅಯ್ಯೋ ಗುರುಗಳ ನೀವಾ, ಬನ್ನಿ ಬನ್ನಿ ಅಂತ ಕರೆದ್ರು, ನಾನು ಅಂದಿರೋದು ತಪ್ಪಾಯ್ತು, ಕ್ಷಮೆ ಇರ್ಲಿ, ನಾನ್ ಯಾರೋ ಒಬ್ರು ಹಿಂದಿಯವ್ರು ಏನೋ ಹಿಂಗತೆ ಮಾತಾಡ್ತಾ ಇದಾರೆ ಏನೋ ಅಂತ ಅಂದುಕೊಂಡೆ, ಆದ್ರೆ ನೀವಂತ ನನಗೆ ಗೊತ್ತಾಗ್ಲಿಲ್ಲ ಅಂತ ಹೇಳಿದ್ರಲ್ಲ. ನಾನು ಆ ಕ್ಷಣದಲ್ಲಿ ಏನಂದೆ, ಯಾವನು ನೀನು ಫೋನ್ ಇಕ್ಕೋ ಅಂತ ಹೇಳಿದ್ರು. ನನಗೆ ಫೋನ್ ಮಾಡಿದ ತಕ್ಷಣ ಬೇರೆಯವ್ರ ನಂಬರ್ ಇಂದ ಕರೆ ಮಾಡಿದೆ. ಕರೆ ಮಾಡಿದಾಗ, ಯಾವನೋ ನೀನ್ ಇಕ್ಕೋ ಅಂದ್ರೆ, ನಾನು ಜೈ ಶ್ರೀರಾಮ್ ಅಂತ ಹೇಳಿದ್ದೆ ಅಲ್ಲಿ. ಜೈ ಶ್ರೀರಾಮ್ ಅಂತ ಹೇಳಿದಾಗ ಆ ತಾಯಿ ಜೈ ಶ್ರೀರಾಮ್ ಅಂತ ವಾಪಸ್ ಹೇಳ್ಬೇಕಾಗಿತ್ತು. ಆ ತಾಯಿ ಕಡೆಯಿಂದ ಬಂದಿರೋ ಆನ್ಸರು, ಆದ್ರೂ ಯಾವನೋ ಅವ್ರು ನೀನ್ ಫೋನ್ ಇಕ್ಕೋ ಅಂತ ಹೇಳಿದ್ರು. ಆದ್ರೂ ಅವ್ರು ತುಂಬಾ ಮತ್ತೊಳ್ಳಿ ನೀವು ಇಟ್ಟ ಮೇಲೆ ಅವ್ರು ಮತ್ತೊಳ್ಳಿ ಬಸ್ ಸ್ಟಾಪ್ ದಲ್ಲಿ ಬಂದು
ನಿಮ್ಮನ್ನ ಹಾ ಹುಡುಕಾಡಿದ್ರು ಮತ್ತೊಳಿಲ್ಲ ಗುರುಜಿ ನಮ್ ಮನೇಲಿ ಬರ್ಲೇಬೇಕು ನೀವು ಅಂತ ಹೇಳಿದ್ರು ಗುರುಜಿ. ಪಾಪ. ಅಷ್ಟಾದ್ರೂ ತಾವು ಆರೋಗ್ಯ ಸಮಸ್ಯೆ ಇದ್ರು ಅವ್ರಿಗೆ ಎಷ್ಟೋ ಹ್ಮ್ ಅವ್ರ ಹ್ಮ್ ಆರೋಗ್ಯ ತುಂಬಾ ಇದು ಇದ್ರುನು ತಾವು ಅಲ್ಲಿ ನೀವು ಯಾವುದೇ ಚಾಚು ಚಪ್ಪದೆ ಅಲ್ಲಿ ನೀವು ಹೋಗಿ ಅವ್ರದ್ದು ಹೌದು ಎಲ್ಲಾ ತರ ಅವ್ರ ಮನೇಲಿ ಹೋಗಿ ಹೌದು ತಾವು ಏನು ಮಂತ್ರ ಎಲ್ಲ ಇದಕ್ಕ ಕೇದಾರ್ನಾಥಿಗೆ ಹೋಗ್ ಬಂದ್ಮ್ಯಾಗ ಹೇಳಿದ್ರಲ್ಲ ಗುರುಜಿ. ಹೌದು. ಅಷ್ಟಾದ್ರೂ ನೀವು ಮನೆಗೆ ಹೋಗಿ ನಾನು ಹಾಲನ್ನು ಸ್ವೀಕರಿಸ್ತೀನಿ ಅಂತಂದು ಅವ್ರಿಗೆ ಹ್ಮ್ ಕುಂದು ಕೊರತೆ ಆರೋಗ್ಯ ಸಮಸ್ಯೆ ಇದ್ರು ತಾವು ಏನೂ ಇರ್ಲಾರ್ದನೆ ಅವ್ರ ಹ್ಮ್ ಮನೆಗ ಅಷ್ಟ ಅಂದ್ರು ಬೈದ್ರು ಬೈಸ್ಕೊಂಡ್ರು ತಾವು ಏನು ಮನಸ್ಸಿನಲ್ಲಿ ಮನಸ್ತಾಪ ಮಾಡ್ಕೊಳ್ಳಾರ್ದೆ ತಾವು ಹೋಗ್ಬೋದ್ರಲ್ಲ ಗುರುಜಿ. ನಮ್ಗ ಅವಾಗೆ ಅನಸ್ತು ನೀವು ತುಂಬಾ ಹ್ಮ್ ಒಳ್ಳೆಯವರು, ರಾಯರ ಬಗ್ಗೆ ನೀವು ನಮಗೂ ಒಂದ್ ಸ್ವಲ್ಪ ಅರಿವು ಮೂಡಿಸ್ತಾ ಇದೀರಿ ಅಂತ ಹೇಳಿ ನಮಗೂ ಖುಷಿ ಆಯ್ತು ನೋಡಿ, ಗುರುಜಿ. ಯಾಕಂದ್ರೆ ಆ ತಾಯಿ ಬಾಯಿ ತಪ್ಪಿ ನನ್ನನ್ನು ಬೈದಿದ್ದಾರೆ, ಬೇಕಂತ ಯಾವತ್ತು ಯಾ ತಾಯಿಂದ್ರು ಬೈಯುವುದಿಲ್ಲ, ಏನೋ ಹಾ ಗೊತ್ತಿಲ್ದ ಗುರುಜಿ. ಆ ತರ ಅಂದಿದ್ದಾರೆ. ಅದ್ರ ಹಾ ಬಗ್ಗೆ ಗುರುಜಿ. ಮಾತಾಡೋದು ಬೇಡ. ನನಗೆ ಹಾ ಗುರುಜಿ. ಯಾವನೋ ಅಂದ್ರೂನು ಅವ್ರ ಮನೆಗೆ ಹೋಗ್ತೀನಿ. ನೀನು ಹ್ಮ್. ಎಷ್ಟೇ ನನ್ನ ಹೊಡೆದ್ರು ಅವ್ರ ಮನೆಗೆ ಹೋಗ್ತೀನಿ, ಇಲ್ಲ ಯಾಕಂದ್ರೆ ಇಲ್ಲ ಅವ್ರಿಗೆ ಗುರುಜಿ ಆತರ ಒಳ್ಳೇದಾಗ್ಬೇಕು ಅನ್ನಕ್ ಅನ್ನೋದೇ ನನ್ನ ಹೋಗ್ಬೇಡಿ. ಆಸೆ. ತಾವು ತುಂಬಾ ಒಳ್ಳೆಯವರು, ಎಲ್ಲರಿಗೂ ಒಂದು ಒಳ್ಳೆ ರೀತಿಯ ಸಂದೇಶವನ್ನು ಮುಟ್ಟಿಸ್ತಾ ಇದೀರಿ ಗುರುಜಿ. ಒಳ್ಳೆ ನನ್ನ ರೀತಿ ಆಸೆ ಎಲ್ಲರಿಗೂನು. ನನ್ನ ಆಸೆ ಇರೋದು ಎಲ್ಲಾ ಹಾ ಪ್ರತಿಯೊಬ್ಬರ ಮನೆಯಲ್ಲೂ ಗುರು ರಾಘವೇಂದ್ರ ಸ್ವಾಮಿಯವ್ರ ಫೋಟೋ ಬರಬೇಕು, ರಾಯರ ಫೋಟೋ ಇಟ್ಟು ಪ್ರತಿಯೊಬ್ರು ಪೂಜೆ ಮಾಡ್ಬೇಕು ಅನ್ನುವುದೇ ನನ್ನ ಆಸೆ. ಆಯ್ತು ಗುರುಜಿ. ಇಲ್ಲ ನೀನ್ ಗುರುಜಿ. ಯಾವನೋ ನೀನು ಅಂತ ಹೇಳಿ ಇಟ್ಕದಾಗ ನಾನ್ ಮತ್ತೆ ರಿಟರ್ನ್ ಬಿಡು, ಗೊತ್ತಿಲ್ದ ಅಂದಿದ್ದಾರೆ, ಮಾತಾಡೋಣ. ಆ ತಾಯಿ ಮತ್ತೆ ರಿಟರ್ನ್ ಆ ತಾಯಿ ಬಂದು ಬಸ್ ಸ್ಟಾಪ್ ಅಲ್ಲಿ ಕಾಯ್ತಾ ಇಲ್ಲ ನೀವು ಇದ್ರಲ್ವಾ. ಇನ್ನೊಂದು ಮನಸ್ಸಿನಲ್ಲಿ ಅದನ್ನ ಏನು ಇಟ್ಕೊಳ್ಳಾರ್ದೆ ಮತ್ತೆ ಅವರು ಕಾಲ್ ಮಾಡಿದ್ರುನು ಒಳ್ಳೆ ಹೋಗ್ ಬಂದ್ರಲ್ಲ ಗುರುಜಿ. ಅದೇ ಒಳ್ಳೆತನ ಅನಿಸ್ತೈತಿ ಗುರುಜಿ. ನೋಡಿ ಯಾವುದೇ ಇವತ್ತು ಮನಸ್ತಾಪ ಆಗತ್ತೆ. ಇಟ್ಕೊಳ್ಳಾರ್ದೆ ಹೋಗ್ ಬಂದಿರಿ ಗುರುಜಿ. ಹೌದು, ಅದನ್ನೆಲ್ಲ ಯೋಚನೆ ಹ್ಮ್. ಮಾಡೋದು ಬೇಡ. ಆ ತಾಯಿನೂ ನನ್ನ ತಾಯಿನೇ ಅಲ್ವಾ, ಅವ್ರ ಹೌದು ಮಕ್ಕಳು ನನ್ನ ಗುರುಜಿ. ಅಣ್ಣ ತಮ್ಮಂದಿರಾಗಿರ್ತಾರೆ, ಅವ್ರ ಮಗಳು ನನಗೆ ತಂಗಿನೇ ಆಗಿರ್ತಾಳೆ. ಹಾ ನಾವು ಗುರುಜಿ. ಒಂದೇ ಕುಟುಂಬದವ್ರು, ಇಲ್ಲಿ ನಾವೆಲ್ಲರೂ ಒಂದೇ ಕುಟುಂಬದವರು. ಅವ್ರ ಬಗ್ಗೆ ಹೌದು ಇವ್ರ ಗುರುಜಿ. ಬಗ್ಗೆ ಮಾತಾಡೋದು ಬೇಡ. ಆ ಕ್ಷಣದಲ್ಲಿ ನಡೆದು ಹೋಗಿರುತ್ತದೆ ಘಟನೆ. ಆದ್ರೆ ಇನ್ನೊಂದು ವಿಚಾರದಲ್ಲಿ ಇವತ್ತು ನಿಮ್ಮ ಪವಾಡ ಕೇಳಿ ನನಗೆ ಬಹಳ ಆನಂದವಾಯ್ತು. ಮತ್ತೇನ್ ಸ್ವಾಮಿ, ಮದುವೆ ವಿಚಾರದಲ್ಲಿ ಏನಾದ್ರು? ಇಲ್ಲ ಗುರುಜಿ, ಇವಾಗ ತಮ್ಮಂದೊಂದು ನೋಡ್ತಾ ಇದಾರೆ ಗುರುಜಿ. ಅವ್ರದ್ದು ಆಯ್ತಪ್ಪ ಅಂತಂದ್ರೆ ನೆಕ್ಸ್ಟ್ ಅಲ್ಲ, ಇಯರ್ ಗೆ ನಿಮ್ದು ಅಲ್ಲೇ ಆದ್ರೂ ಫಿಕ್ಸ್ ಆಯ್ತೇನ್ ಸ್ವಾಮಿ? ಎಷ್ಟು ದಿನ ಆಯ್ತು? ಆಗಿದೆ ಗುರುಜಿ. ಎಂಗೇಜ್ಮೆಂಟ್ ಆಗಸ್ಟ್ 21ನೇ ತಾರೀಕಿಗೆ ಆಗಿದೆ ಗುರುಜಿ. ನೋಡಿ, ನಮ್ಗೆ ಒಳಗೆ ಕೊಡೋದಂತ ನಮ್ಗೆ ಕರೆದೇ ಬನ್ನಿ ಇಲ್ಲಲ್ವಾ ನೀವು? ಗುರುಜಿ. ನಿಮ್ಗೆ ಸದಾ ಯಾವಾಗ್ಲೂ ಬನ್ನಿ ಗುರುಜಿ. ಆಯ್ತು ಆಯ್ತು ಸ್ವಾಮಿ, ಯಾವ್ದ್ರ ಬಗ್ಗೆ ಯೋಚನೆ ಮಾಡೋದು ಬೇಡ. ರಾಯರ್ನ ನಂಬಿ ಒಂದ್ ಹೆಜ್ಜೆ ಮುಂದೆ ಹಾಕೋಣ. ನಮ್ಮ ಜೀವನನೇ ಎಷ್ಟೋ ಜನ, ಲಕ್ಷಾಂತರ ಜನರ ಬದುಕನ್ನೇ ಬದಲಾಯಿಸಿದಂತ ಮಹಾನ್ ಗುರುಗಳು ಗುರು ರಾಘವೇಂದ್ರ ಸ್ವಾಮಿಯವರು. ಇವತ್ತು ನೋಡಿ, ನಿಮ್ಮ ಮದುವೆ ಆಯ್ತು, ನಿಮ್ಮ ಮದುವೆಗೆ ನಮ್ಮನ್ನ ಕರಿಬೇಕು. ಎಂಗೇಜ್ಮೆಂಟ್ಗಾದ್ರೂ ಬಿಟ್ಟಿದ್ದೀರಾ ನಮ್ಮನ್ನ, ಮದುವೆಗಾದ್ರೂ ಇಲ್ಲ ಗುರುಜಿ, ಕರಿತೀರಲ್ವಾ? ಕರಿತೀವಿ ಗುರುಜಿ, ಕರಿತೀನಿ ಗುರುಜಿ. ಕರೀರಿ, ಖಂಡಿತ. ಹಾ ಆದಷ್ಟು ಬೇಗ ಗುರುಜಿ. ನಿಮ್ಗೂ ಒಳ್ಳೆ ಸಿಹಿ ಸುದ್ದಿಯನ್ನು ನಮ್ಮ ಮುಂದೆ ಹಂಚ್ಕೋಬೇಕು ಅನ್ನೋದೇ ನಮ್ಮ ಆಸೆ. ರಾಯರ್ನ ನಂಬಿ ಒಂದ್ ಹೆಜ್ಜೆ ಮುಂದೆ ಹಾಕಿದ್ರೆ ಸಾಕು. ಲಕ್ಷಾಂತರ ಜನರ ಬದುಕನ್ನೇ ಬದಲಾಯಿಸಿದಂತ ಮಹಾನ್ ಗುರುಗಳು ಗುರು ರಾಘವೇಂದ್ರ ಸ್ವಾಮಿಯವರು. ಇದೇ ರೀತಿಯಾಗಿ ಹೆಚ್ಚಿನ ರೀತಿಯಾಗಿ ನೋಡಿ, ಒಂದು ವಿಚಾರದಲ್ಲಿ ನೆನಪಿಟ್ಕೊಳ್ಳಿ, ಇವತ್ತು ಇವ್ರ ಪವಾಡವನ್ನು ನೀವು ಕೇಳ್ತಾ ಇದ್ದೀರಾ, ನಿಮ್ಮ ಪವಾಡವನ್ನು ಇವ್ರು ಕೇಳುವಷ್ಟು ಅತಿ ಶೀಘ್ರದಲ್ಲೇ ಟೈಮ್ ಬರುತ್ತೆ. ರಾಯರ್ನ ನಂಬಿ ಒಂದ್ ಹೆಜ್ಜೆ ಮುಂದೆ ಹಾಕಿ ನಿಮ್ಮ ಬದುಕನ್ನೇ ಬದಲಾಯಿಸಿಬಿಡ್ತಾರೆ. ಇನ್ನು ಹೆಚ್ಚಿನ ರೀತಿಯಾಗಿ ನಿಮಗೆ ಒಳ್ಳೇದಾಗ್ಲಿ ಅಂತೇಳಿ ಗುರು ರಾಘವೇಂದ್ರ ಸ್ವಾಮಿಯವರ ಪಾದವನ್ನು ಹಿಡಿದು ನಾನು ಕೇಳ್ತಾ ಇದ್ದೀನಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ರಾಯರಿದ್ದಾರೆ, ರಾಯರಿದ್ದಾರೆ, ರಾಯರಿದ್ದಾರೆ. ಜೈ ಶ್ರೀರಾಮ್, ಜೈ 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 ಶ್ರೀರಾಮ್. ಶ್ರೀರಾಮ್. ವಿಡಿಯೋ ನೋಡುವಂತವ್ರು ಯಾರು ಸುಮ್ಮನೆ ಆಗಬೇಡಿ. ರಾಯರಿದ್ದಾರೆ ಅಂತ ಕಮೆಂಟ್ ಮಾಡಿ, ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ. ಎಲ್ಲರಿಗೂ ಒಳ್ಳೇದಾಗ್ಲಿ ತಂದೆ.